ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ವರ್ಷ ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಬಂದ ಅಲ್ಪ ಸ್ವಲ್ಪ ಮಳೆಯಿಂದ ಬಿತ್ತನೆ ಮಾಡಿದ ರೈತರು ಬೆಳೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದರು. ಆದರೆ ಈಗ ರೈತರು ಬೆಳೆದ ಹೆಸರು ಕಾಳು ಬೆಳೆ ಈಗ ರೋಗಕ್ಕೆ ತುತ್ತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೀಗೆ ಕಣ್ಣು ಹಾಯಿಸಿದಷ್ಟು ಬೆಳೆದಿರುವ ಬೆಳೆ, ಸುತ್ತಮುತ್ತ ಇದೊಂದೇ ಬೆಳೆ ಬೆಳೆದಿರುವ ರೈತರು. ನೋಡೋಕ್ಕೂ ಬೆಳೆ ಏನೋ ಅದ್ಭುತವಾಗಿ ಕಾಣುತ್ತೆ, ಆದ್ರೆ ಬೆಳೆಗೆ ರೋಗ ತಗುಲಿ ಬೆಳೆ ಹಾಳಾಗಿದೆ. ಹೌದು, ಧಾರವಾಡ ಜಿಲ್ಲೆಯ ಹೆಸರು ಕಾಳು ಬೆಳೆಯ ಸದ್ಯದ ಸ್ಥಿತಿ ನೋಡಿದ್ರೆ ಈ ಬೆಳೆ ರೈತರಿಗೆ ವರವಾಗುವ ಬದಲು ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಕೈಕೊಟ್ಟಿದ್ದು, ಅಲ್ಪ ಸ್ವಲ್ಪ ಬಂದ ಮಳೆಯಲ್ಲೇ ರೈತರು ಹೆಸರು ಕಾಳು ಬೆಳೆಯನ್ನು ಬೆಳೆದಿದ್ರು. ನವಲಗುಂದ, ಅಣ್ಣಿಗೇರಿ, ಕುಂದಗೋಳ ಸೇರಿದಂತೆ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಸಹ ಹೆಸರು ಅತಿ ಹೆಚ್ಚು ಬೆಳೆಯಲಾಗುತ್ತದೆ. 84,000 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ರೆ ಉದ್ದು 40,000 ಹೆಕ್ಟೇರ್ ಬಿತ್ತನೆ ಮಾಡಿದ್ದಾರೆ. ಈ ಎರಡೂ ಬೆಳೆಗಳಿಗೆ ಹಳದಿ ರೋಗ ಬಂದಿದ್ದರಿಂದ ರೈತರು ಚಿಂತೆಗೆ ಒಳಗಾಗಿದ್ದಾರೆ. ಗೋವಿನ ಜೋಳ, ಹೆಸರು ಏನಿದ್ರು ಕೂಡ ಈಗ ಕೀಟ ಬಾಧೆ ಹೆಚ್ಚಿಗೆ ಆಗೋದ್ರಿಂದ ಏನು ಮಾಡಕ್ ಸಾಧ್ಯತೆ ಇಲ್ಲ ರೈತರ ಕಡೆಯಿಂದ. ಇವತ್ತು ರೈತರು ಬೆಂಕಿ ರೋಗ ಮತ್ತು ಈ ಗೋವಿನ ಜೋಳಕ್ಕೆ ಕೀಡಿ ಗಂಟು ಬಿದ್ದು ಅದನ್ನ ಕುಡಿನ ಮೀಸಿ ಮೈದು ನಾಶ ಮಾಡತ್ತೆ. ಯಾರ ಔಷಧ ನೋಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಅದಕ್ಕೆ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಅದಕ್ಕೆ ಸರಿಯಾದ ರೀತಿ ಒಳಗೆ ಪರಿಶೀಲನೆ ಮಾಡಿ ಆ ಸಿಬ್ಬಂದಿಗಳು ಯಾರದಾರ, ಯಾವ ಡಿಪಾರ್ಟ್ಮೆಂಟ್ನವರು, ಇವತ್ತು ಕೃಷಿ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಜಿಲ್ಲಾ ಆಡಳಿತ ಅಧಿಕಾರಿಗಳು ಇರ್ಬೋದು, ಅವರೆಲ್ಲ ಇದನ್ನ ಜವಾಬ್ದಾರಿ ತಗೊಂಡು ಇವತ್ತು ಒಂದು ವಾರದೊಳಗಾಗಿ ಅದು ಸರಿಯಾದ ರೀತಿ ಒಳಗೆ ಪರಿಹಾರ ಕೊಡಬೇಕಂತ ಎರಡು ಮಾತುಗಳನ್ನು ಹೇಳಿ. ಇನ್ನು ಈ ಹಳದಿ ರೋಗ ಇಡೀ ಹೊಲವನ್ನೇ ಆವರಿಸುತ್ತದೆ. ಒಂದು ಹೊಲಕ್ಕೆ ಬಂದರೆ ಸಾಕು, ಅಕ್ಕಪಕ್ಕದ ಎಲ್ಲಾ ಹೊಲಗಳಿಗೆ ಈ ರೋಗ ಬರುತ್ತೆ. ಇದರಿಂದ ಬೆಳೆ ಸಂಪೂರ್ಣ ಹಾಳಾಗುತ್ತೆ. ಹೀಗಾಗಿ ಇದು ಬರದಂತೆ ತಡೆಯುವ ಬಗ್ಗೆ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಈ ರೋಗ ಕಂಡ ತಕ್ಷಣವೇ ಇರುವ ಕೆಲ ಗಿಡಗಳನ್ನ ಕಿತ್ತು ಹಾಕಿ ಸುಟ್ಟರೆ ಮಾತ್ರ ರೋಗ ಆವರಿಸುವುದನ್ನ ತಡೆಗಟ್ಟಬಹುದು. ಇಲ್ಲದಿದ್ರೆ ಇಡೀ ಹೊಲವನ್ನು ಆವರಿಸಿ ಬೆಳೆಯನ್ನ ಹಾಳು ಮಾಡುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರಿನಲ್ಲಿ 85,000 ಹೆಕ್ಟರಷ್ಟು ಹೆಸರು ಬಿತ್ತನೆ ಆಗಿದೆ. ಈಗ ಆಲ್ರೆಡಿ ಈಗ ಬೆಳವಣಿಗೆ ಹಂತದಲ್ಲಿದೆ, ಕೆಲವು ಕಡೆ ಕಾಯಿ ಕಟ್ಟ ಹಂತದಲ್ಲಿದೆ. ಈಗ ಕೆಲವು ಕಡೆ ಏನು ಕಾಣ್ತಾ ಇದೆ ಅಂದರೆ ಹಳದಿ ನಂಜಾಣ ರೋಗ ಕಾಣ್ತಾ ಇದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ರೈತರು ಎವ್ರಿ ಇಯರ್ ಅದೇ ಹೆಸರನ್ನ ಹಾಕಿದ ಬೆಳೆ ಹೊಲಕ್ಕೆ ಮತ್ತೆ ಹೆಸರು ಹಾಕೋದ್ರಿಂದ ಮತ್ತು ಕಡಲೆ ಹಾಕೋದ್ರಿಂದ ಈ ರೋಗ ಬರ್ತಾ ಇರ್ತದೆ. ಹಾಗಾಗಿ ಇದನ್ನು ತಪ್ಪಿಸ್ಬೇಕಂತಂದರೆ ಈ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ರೈತರ ಮನವಿ ಮಾಡ್ತೀವಿ, ಬೆಳೆ ಪದ್ಧತಿ ಚೇಂಜ್ ಮಾಡ್ತಾ ಹೋಗ್ಬೇಕು. ವರ್ಷ ಬೇರೆ ಬೇರೆ ಬೆಳೆ ಅದೇ ಜಮೀನಲ್ಲಿ ಹಾಕ್ತಾ ಹೋದರೆ ಕಂಪ್ಲೀಟಾಗಿ ಅದು ಎಲ್ಲೆಲ್ಲಿ ಕಂಡು ಬರ್ತದೆ ಅವನ್ನೆಲ್ಲನೂ ಕಿತ್ತು ದೂರ ಎಲ್ಲರ ಹುಗಿಬೇಕು ಅಥವಾ ಸುಡಬೇಕು. ಎರಡರಲ್ಲಿ ಒಂದು ಮಾಡಿದರೆ ಕಂಟ್ರೋಲ್ ಬರ್ತದೆ. ಮತ್ತು ಅದನ್ನು ನೆಕ್ಸ್ಟ್ ಸ್ಪ್ರೆಡ್ ಆಗೋದು ತಡಿಬೇಕಂತಂದರೆ ಯಾವುದೋ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಿಸೋದ್ರ ಮುಖಾಂತರ ಅದನ್ನು ಸ್ಪ್ರೆಡ್ ಆಗೋದನ್ನು ನಾವು ತಡೆಗಟ್ಟಬಹುದಾಗಿದೆ. ಒಟ್ಟಾರೆ ಮಳೆಯ ಅಭಾವದಲ್ಲೂ ಅಲ್ಪ ಸ್ವಲ್ಪ ಬೆಳೆ ಪಡೆಯಬೇಕು ಎಂದುಕೊಂಡಿದ್ದ ರೈತರಿಗೆ ಈ ರೋಗ ಭಾರಿ ನಷ್ಟದ ಎಚ್ಚರಿಕೆ ನೀಡುತ್ತಿದೆ. ಆದಷ್ಟು ಬೇಗ ಈ ರೋಗದ ಬಗ್ಗೆ ರೈತರು ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲದಿದ್ರೆ ಸಂಕಷ್ಟದಲ್ಲಿರುವ ರೈತರಿಗೆ ಈ ರೋಗ ಮತ್ತಷ್ಟು ಹೊಡೆತ ಕೊಡುವುದರಲ್ಲಿ ಸಂದೇಹವೇ ಇಲ್ಲ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.